ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡ ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಫಸ್ಟಿಗೆ ಒಂದು ಪಾತ್ರೆ ಇಡಬೇಕು. ಒಂದು ಪಾತ್ರೆ ಇಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಲವಂಗ ಮತ್ತು ಚಕ್ಕೆ ಎರಡೇ ಸಾಕು, ಇನ್ನೇನು ಬೇಡ. ಮೆಣಸು ಏಲಕ್ಕಿ ಎಲ್ಲ ಬೇಡ, ಚಕ್ಕೆ ಮತ್ತು ಲವಂಗ ಅಷ್ಟೇ ಸಾಕು. ಓಕೆ, ನೆಕ್ಸ್ಟ್ ಅದು ಬಿಸಿ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಓಕೆ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊಂಬಣ್ಣ ಬರುತ್ತೆ ಸ್ವಲ್ಪ ಟೊಮೊಟೊ ಹಾಕ್ಕೋಬೇಕು. ಓಕೆ, ಟೊಮೊಟೊ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಓಕೆ, ಇದು ಹುರಿಯೋದೇನಿಲ್ಲ, ಹಸಿದೇ ಹಾಕ್ಕೊಂಡಿದ್ದೀನಿ. ಓಕೆ, ಹಸಿದೇ. ಇವಾಗ ಚೂರು ರೆಡ್ ಚಿಲ್ಲಿ ಪೌಡ್ರು, ಸಾಲ್ಟು ಹಾಗೂ ಟರ್ಮರಿಕ್ ಅಷ್ಟು ಮೂರನ್ನು ಹಾಕ್ಕೊತೀನಿ. ಓಕೆ, ಮೂರನ್ನು ಹಾಕ್ಕೊಂಡು ಒಂದ್ಸಲ ಆಯಿತಾ. ನೆಕ್ಸ್ಟ್ ಇವಾಗ ಸ್ವಲ್ಪ ಆಲೂಗಡ್ಡೆ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ ನಾನು. ಓಕೆ, ಅದನ್ನು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು. ಓಕೆ, ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ನಂತರ ಇವಾಗ ಸ್ವಲ್ಪ ಬಟಾಣಿನೂ ಬೇಯಿಸಿರುವ ಬಟಾಣಿ ಹಾಕ್ಕೊಳ್ತೀನಿ. ಓಕೆ, ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಕ್ವಾಂಟಿಟಿ ಜಾಸ್ತಿ ಮಾಡಿ ನೆಕ್ಸ್ಟ್ ಇವಾಗ ಟೊಮೊಟೊ ರುಬ್ಬಿದ್ದೀವಲ್ಲ, ಆ ಟೊಮೊಟೊ ಪ್ಯೂರಿ ಹಾಕ್ಕೋಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ನೀರು ಆ್ಯಡ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸಲು ಇಡಬೇಕು. ಓಕೆ, ಲಿಡ್ ಕ್ಲೋಸ್ ಮಾಡ್ತೀನಿ. ಅಷ್ಟು ಒಂದು ತವಾ ಕಾಯಕ್ಕಿಡ್ತೀನಿ. ತವಾ ಕಾದರೆ ಓಕೆ, ಸ್ವಲ್ಪ ತವಾ ಕಾಯಬೇಕು. ಸ್ವಲ್ಪ ತವಾ ಕಾದರೆ ಓಕೆ, ಇನ್ನೊಂದು ಸ್ವಲ್ಪ ಬಿಸಿ ಆಗಬೇಕು. ಇನ್ನೊಂದು ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿರುತ್ತೆ. ಇವಾಗ ಫಸ್ಟ್ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡ ನಂತರ ಇವಾಗ ದೋಸೆ ಸಂಪಣ ಅಥವಾ ಹಿಟ್ಟು ಏನಂತಾರಲ್ಲ ಆ ಥರ ಹಾಕ್ಬೋದು. ಚಿಲ್ಲಿ ಬೇಕಂದರೆ ಚಿಲ್ಲಿ, ದಪ್ಪ ಬೇಕಂದರೆ ದಪ್ಪ, ನಮಗೆ ಉತ್ತಪ್ಪ ಇರಲಿ ಅಂದರೆ ಉತ್ತಪ್ಪನ ಹಾಕ್ಬೋದು. ಓಕೆ, ನೆಕ್ಸ್ಟ್ ಇವಾಗ ಚೂರು ಸರಿ ಚೂರು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಅಚ್ಕಾರದ ಪುಡಿ ಹಾಕ್ಕೊಂಡು ಇವಾಗ ಸುಂಚ್ಕ ತೊಗೊಂಡು ಇದನ್ನು ತಿರ್ಸ್ಬೇಕು. ಇವಾಗ ತಿರ್ಸ್ಕೋಬೇಕು. ಓಕೆ, ಟರ್ನ್ ಮಾಡಿ ಹಾಕೋಬೇಕು. ಓಕೆ, ನೆಕ್ಸ್ಟ್ ದೋಸೆಗೆ ವೆರಿ ಟೇಸ್ಟಿ ಆಗಿರುತ್ತೆ. ಹೇಳಿ ಮಾಡಿಸಿರುವಂಥ ಕಾಂಬಿನೇಷನ್ ಇದು. ಓಕೆ, ತುಂಬ ಟೇಸ್ಟ್ ಆಗಿರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಚಟ್ನಿ ಅದೇ ಆಲೂಗಡ್ಡೆ ಪಲ್ಯ ಜೊತೆ ತಿಂದು ಬೇಜಾರು ಅನಿಸಿದರೆ ಇದು ದೋಸೆಗೆ ಹೇಳಿ ಮಾಡಿಸಿರುವಂಥ ಪರ್ಫೆಕ್ಟು. ಪರೋಟಾಗೂ ಬರುತ್ತೆ, ಚಪಾತಿಗೂ ಬರುತ್ತೆ, ಪೂರಿಗೂ ಬರುತ್ತೆ. ಓಕೆ, ವೆರಿ ಟೇಸ್ಟಿ ಆಗಿರುತ್ತೆ. ತುಂಬ ಹೆಲ್ದಿ ರೆಸಿಪಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.